ಮುಂದಿನ ಪ್ರಶ್ನೆ, ಯುಗಾದಿ ಹಬ್ಬಕ್ಕಿರುವ ಭೌಗೋಳಿಕ ವಿಶೇಷತೆ ಏನು? ಸೊ ಇದು ಆಪ್ಷನ್ ನೋಡಿದರೆ ಭಾರತೀಯರಿಗೆ ಸುಗ್ಗಿ ಹಬ್ಬ, ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ, ಮಾರ್ಚ್ 22 ನಂತರ ಸೂರ್ಯನ ಉತ್ತರಾಯಣದ ಭಾಗವಾಗಿ ಅಲ್ಲಿಂದ ಮೊದಲ ಅಮಾವಾಸ್ಯೆಗೆ ಹೊಸ ವರ್ಷಾರಂಭ, ಮೇಲಿನ ಎಲ್ಲವೂ ಹೌದು. So what is the geographical significance of the Yugadi festival? It is a harvest festival for the Indians. Sun enters the Capricorn zodiac after the March 21st, 22nd. Sunrise Uttarayana begins, and from there begins the new year from the first new moon. All of the above. So ಇದು quite interesting question ಅಂತ ಹೇಳ್ಬೋದು. ಸೊ ನೋಡೋಣ ಏನು ಯುಗಾದಿ ಹಬ್ಬ ಯಾಕೆ ಅಂತ. ಯಾವತ್ತೇ ನಾವು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು ಕೂಡ ಸೊ ಇದು ಮಾರ್ಚ್ 21 ಮೇಲ್ಗಡೆನೆ ಇರುತ್ತೆ, ಅಥವಾ ಮಾರ್ಚ್ 21, 22 ಕೂಡ ಏನಾಗುತ್ತೆ ಕೋಯಿನ್ಸೈಡ್ ಆಗಬಹುದು. ಎಕ್ಸಾಕ್ಟ್ ಆಗಿ ಗಮನಿಸಿದ್ರೆ ಅದು ಬರೀ ಯುಗಾದಿ ಹಬ್ಬ ಅಲ್ಲ. ಸೊ ಅದನ್ನ ನಾವು ಚಂದ್ರಮಾನ ಯುಗಾದಿ ಅಂತ ಕರಿತೀವಿ. ಚಂದ್ರಮಾನ ಯುಗಾದಿ. ಏನಿದು ಚಂದ್ರಮಾನ ಯುಗಾದಿ? ಯುಗಾದಿ ಅಂದ್ರೆ ಅರ್ಥ ಆಗುತ್ತೆ ಯುಗ ಪ್ಲಸ್ ಆದಿ. ಯುಗ ಅಂದ್ರೆ ವರ್ಷ, ಸೊ ಆದಿ ಅಂದ್ರೆ ಪ್ರಾರಂಭ ಅಥವಾ ಶುರು ಅಂತ ಹೇಳ್ಬೋದು, ಹೌದಾ? ಸೊ ಹೊಸ ವರ್ಷ ಶುರುವಾಗೋದನ್ನ ಯುಗಾದಿ ಅಂತ ಕರಿತೀವಿ. ಆದ್ರೆ ಯಾಕೆ ಇಲ್ಲಿ ಚಂದ್ರಮಾನ ಅಂತ ಕರಿತೀವಿ? ಸೊ ಈ ಒಂದು ಮಾರ್ಚ್ 22 ಆದ್ಮೇಲೆ ಬರ್ತಕ್ಕಂಥ ಮೊದಲ ಈ ಅಮಾವಾಸ್ಯೆಗೆ ಏನಾಗುತ್ತೆ ನಾವು ಕೌಂಟ್ ತಗೊಳ್ತೀವಿ. ಈ ಅಮಾವಾಸ್ಯೆಯಿಂದ ಏನಾಗುತ್ತೆ ನಮಗೆ ಹೊಸ ವರ್ಷ ಬಿಗಿನಿಂಗ್ ಅಂತ ಹೇಳೋದು. ಹಾಗಾಗಿ ಚಂದ್ರನನ್ನ ಮಾನದಂಡವಾಗಿ ಇಟ್ಕೊಂಡು ಹೊಸ ವರ್ಷ ಪ್ರಾರಂಭ ಮಾಡೋದಕ್ಕೆ ನಾವು ಇದನ್ನ ಚಂದ್ರಮಾನ ಯುಗಾದಿ ಅಂತ ಕರಿತೀವಿ, ಹೌದಾ? ಸೊ ಇದು ಎಕ್ಸಾಕ್ಟ್ ಮೀನಿಂಗ್. ಸೊ ಹಾಗಾಗಿ ಮಾರ್ಚ್ 22 ನಂತರ ಸೂರ್ಯನ ಉತ್ತರಾಯಣದ ಭಾಗವಾಗಿ, ಸೊ ಏನಿದು ಆಗ್ಲೇ ಹೇಳ್ದಂಗೆ ಮಾರ್ಚ್ 21, 22ಕ್ಕೆ ಏನಾಗುತ್ತೆ ಈಕ್ವಿನಾಕ್ಸ್, ಮೇಷ ಸಂಕ್ರಾಂತಿ ದಿನ. ಇವತ್ತು ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲ್ಗಡೆ ನೇರವಾಗಿರುತ್ತೆ. ಇಲ್ಲಿಂದ 3 ಮಂತ್ಸ್ ಏನಾಗುತ್ತೆ, ಜೂನ್ 21ರವರೆಗೂ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಟಕ ಸಂಕ್ರಾಂತಿ ಮೇಲೆ ಹೋಗುತ್ತೆ. ಇದನ್ನ ನಾವು ತುಲಾ ಸಂಕ್ರಾಂತಿ ಅಂತ ಕರಿತೀವಿ, ಹೌದಾ? ಸಾರಿ, ಕಟಕಾಯನ ಅಂತ ಕರಿತೀವಿ. ಕಟಕಾಯನ ಅಥವಾ ಸಮ್ಮರ್ ಸಾಲ್ಸ್ಟೈಸ್. ಮತ್ತೆ ಸೆಪ್ಟೆಂಬರ್ 22ಕ್ಕೆ 3 ಮಂತ್ಸ್ಗೆ ಏನಾಗುತ್ತೆ ಈಕ್ವೇಟರ್ ಮೇಲ್ಗಡೆ ಬರುತ್ತೆ. ಇದನ್ನ ಮತ್ತೆ ನಾವು ತುಲಾ ಸಂಕ್ರಾಂತಿ ಅಂತ ಕರಿತೀವಿ. ಇಲ್ಲಿಂದ ಮತ್ತೆ 3 ಮಂತ್ಸ್ ಬಂದ್ರೆ ಡಿಸೆಂಬರ್ 22ಕ್ಕೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಮಕರ ಸಂಕ್ರಾಂತಿ ಮೇಲ್ಗಡೆ ಬರುತ್ತೆ. ಅದನ್ನ ಮಕರ ಸಂಕ್ರಾಂತಿ ಅಂತ ಕರಿತೀವಿ, ಹೌದಾ? ಸಾರಿ, ಇದನ್ನ ಮಕರಾಯನ ಅಂತ ಕರಿತೀವಿ, ವಿಂಟರ್ ಸಾಲ್ಸ್ಟೈಸ್ ಅಂತ ಕರಿತೀವಿ. ಸೊ ಈ ತರ. ಸೊ ಹಂಗಾಗಿ ಮಾರ್ಚ್ 22ರಿಂದ ಏನಾಗುತ್ತೆ ನಮಗೆ ಸೂರ್ಯನ ಕಿರಣಗಳು ನಮಗೆ ಇಂಡಿಯನ್ಸ್ ನಾವು ಮೇಲ್ಗಡೆ ಇರೋದ್ರಿಂದ ಉತ್ತರ ಅರ್ಧಗೋಳದಲ್ಲಿ ಇರೋದ್ರಿಂದ ನಮಗೆ 6 ತಿಂಗಳ ಕಾಲ ಸೂರ್ಯನ ಕಿರಣಗಳು ಉತ್ತರ ಅರ್ಧಗೋಳದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಇದನ್ನ ಯುಗಾದಿ ಅಂತ ಕರೆಯೋದು. ಆಲ್ ಆಫ್ ದಿ ಹಬ್ಬ ಬರೋದಿಲ್ಲ, ಯಾಕಂದ್ರೆ ಇದು ಸುಗ್ಗಿ ಹಬ್ಬ ಇದ್ರೂ ಕೂಡ, ಬಟ್ ಸುಗ್ಗಿ ಹಬ್ಬ ಅಂತಾನೆ ಸಪರೇಟ್ ಆಗಿ ಆಚರಣೆ ಮಾಡ್ತೀವಿ, ಯುಗಾದಿ ಅಂತ ಬರೋದಿಲ್ಲ. ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ನಾವು ಮಕರ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ, ಅದು ಜನವರಿ 14ಕ್ಕೆ. ಸೊ ಮೇಲಿನ ಎಲ್ಲ ಬಹುದು ಬರೋಲ್ಲ, ಆಪ್ಷನ್ ಸಿ ಒಂದೇ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ವಾಕ್ಯಗಳು ತಪ್ಪಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್? ಭೂಮಿ ಮತ್ತು ಸೂರ್ಯನ ನಡುವೆ ಅಂತರ ಹೆಚ್ಚಿದ್ದಾಗ ಅದನ್ನ ಸೂರ್ಯನ ಉಚ್ಚ ಸ್ಥಾನ ಎನ್ನುವರು, ಅದು ಜನವರಿ 3ರಂದು ಸಂಭವಿಸುತ್ತದೆ. ಭೂಮಿ ಮತ್ತು ಸೂರ್ಯನ ನಡುವೆ ಅಂತರ ಕಡಿಮೆ ಇದ್ದಾಗ ಅದನ್ನ ಸೂರ್ಯನ ನೀಚ ಸ್ಥಾನ ಎನ್ನುವರು, ಅದು ಪ್ರತಿ ವರ್ಷ ಜುಲೈ 4ರಂದು ಸಂಭವಿಸುತ್ತದೆ. ಸೊ ಆಗ್ಲೇ ಹೇಳ್ದಂಗೆ ಭೂಮಿ ಮತ್ತೆ ಸೂರ್ಯನ ನಡುವೆ ಇರ್ತಕ್ಕಂಥ ಅಂತರ ಏನಾಗುತ್ತೆ ಯಾವತ್ತೂ ಸ್ಥಿರವಾಗಿರೋದಿಲ್ಲ. ಸೊ ನೋಡಿ, 152 ಮಿಲಿಯನ್ ಕಿಲೋಮೀಟರ್ಸ್ ಇದ್ದಾಗ ಏನಾಗುತ್ತೆ ಅದನ್ನ ಆಪ್ಹೀಲಿಯನ್ ಅಥವಾ ಸೂರ್ಯನ ಉಚ್ಚ ಸ್ಥಾನ ಅಂತ ಕರಿತೀವಿ. ಅದಾಗೋದು ಯಾವತ್ತು ನಮಗೆ ಜುಲೈ 4. ಅದೇ ರೀತಿ ಭೂಮಿ ಮತ್ತೆ ಸೂರ್ಯನ ನಡುವೆ ಅಂತರ ಕಡಿಮೆ ಆಗುತ್ತೆ, ಎಷ್ಟು? 147 ಮಿಲಿಯನ್ ಕಿಲೋಮೀಟರ್ಸ್ಗೆ, ಅದಾಗೋದು ಜನವರಿ 3ಕ್ಕೆ. ಅದನ್ನ ನಾವು ಸೂರ್ಯನ ನೀಚ ಸ್ಥಾನ ಅಂತ ಕರಿತೀವಿ. ಇಲ್ಲೆಲ್ಲ ಕರೆಕ್ಟ್ ಆಗಿದೆ, ಬಟ್ ನೋಡಿ ಸೂರ್ಯನ ಉಚ್ಚ ಸ್ಥಾನ ಅಂತ ಬರೋದು ಜುಲೈ 4ರಲ್ಲಿ ಬರಬೇಕು, ಆದ್ರೆ ಸೂರ್ಯನ ನೀಚ ಸ್ಥಾನ ಅಂತ ಬಂದಾಗ ಅದು ಜನವರಿ 3 ಆಗಬೇಕು. ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿದೆ, ಡೇಟ್ ಮಾತ್ರ ಇಂಟರ್ಚೇಂಜ್ ಆಗಿದೆ. ಸೊ ಹಂಗಾಗಿ ಇಲ್ಲಿ ಕೇಳ್ತಿರೋದು ಯಾವ ತಪ್ಪಾಗಿವೆ? ಸೊ 1 ಮತ್ತು 2 ತಪ್ಪು, ಬೋತ್ 1 and 2 ಆರ್ ರಾಂಗ್. ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿದೆ, ಬರೀ ಡೇಟ್ ಮಾತ್ರ ಇಂಟರ್ಚೇಂಜ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ, 82.5 ಪೂರ್ವ ರೇಖಾಂಶವನ್ನು ನಮ್ಮ ದೇಶದ ಪ್ರಧಾನ ರೇಖಾಂಶವಾಗಿ ಆಯ್ಕೆ ಮಾಡಲಾಗಿದೆ. ಇದು ಬೇರೆ ಯಾವ ದೇಶಕ್ಕೂ ಸಹ ಅನ್ವಯವಾಗುತ್ತದೆ. 82.5 east longitude has been chosen as the principal longitude of our country. This applies to which of the country as well? ಸೊ ಇಲ್ಲಿ ಶ್ರೀಲಂಕಾ, ನೇಪಾಳ್, ಭೂತಾನ್, ಮಾಲ್ಡೀವ್ಸ್ ಇದೆ. ಸೊ ಆಪ್ಷನ್ಸ್ ಅಂತ ನೋಡೋದಾದ್ರೆ, ಸೊ ಬೇಸಿಕಲಿ ಏನಾಗುತ್ತೆ, ಪ್ರೈಮ್ ಮೆರಿಡಿಯನ್ ಹತ್ರ ನಮಗೆ ಮಧ್ಯಾಹ್ನ 12 ಗಂಟೆ ಆಗಿದ್ರೆ 0 ಡಿಗ್ರಿಯಿಂದ, ಸೊ ಇಲ್ಲಿ 82.5 ಈಸ್ಟ್ ಲಾಂಗಿಟ್ಯೂಡ್, ಇದು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಹೌದಾ? ಸೊ ಗೊತ್ತಿರಬೇಕು ಇದನ್ನ
ಬ್ರಿಟಿಷ್ ಭಾರತ ಸರ್ಕಾರ 1906ರಲ್ಲಿ ಅಳವಡಿಕೆ ಮಾಡಿಕೊಳ್ಳುತ್ತೆ ಭಾರತದ ಪ್ರಧಾನ ವಲಯವಾಗಿ. ಇದಕ್ಕಿಂತ ಮುಂಚೆ ನಮಗೆ ಮೆಡ್ರಾಸ್ ಅಲ್ಲಿ ಮೆಡ್ರಾಸ್ ಟೈಮಿಂಗ್ಸ್ ಅಂತ ಲೋಕಲ್ ಟೈಮಿಂಗ್ಸ್ ಇರುತ್ತೆ. ಇಲ್ಲಿ ಬಾಂಬೆ ಹತ್ರ ಬಂದ್ರೆ ಇಲ್ಲಿ ಲೋಕಲ್ ಟೈಮಿಂಗ್ಸ್ ಬೇರೆ ಇರುತ್ತೆ. ಇಲ್ಲಿ ಕಲ್ಕತ್ತಾ ರೀಜನ್ ಅಂತ ಬಂದಾಗ ಬೆಂಗಾಲ್ ಟೈಮಿಂಗ್ಸ್ ಅಂತ ಇವ್ರು ಬೇರೆ ಸಪರೇಟ್ ಆಗಿ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಅಸ್ಸಾಂ ಹತ್ರ ಬಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಚಾಯ್ ಬಾಗನ್ ಟೈಮಿಂಗ್ಸ್ ಅಂತ ಟೀ ಪ್ಲಾಂಟೇಶನ್ ವರ್ಕರ್ಸ್ ಅವ್ರವ್ರದೇ ಸೆಪರೇಟ್ ಟೈಮ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಭಾರತಕ್ಕೆ ಒಂದೇ ಪ್ರಧಾನ ಸಮಯ ಬೆಲೆಯ ಅಂತ ಇರೋದಿಲ್ಲ. ಸೊ ಹಾಗಾಗಿ 1906ರಲ್ಲಿ ಬ್ರಿಟಿಷ್ ಭಾರತ ಸರ್ಕಾರ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನ ಅಡಾಪ್ಟ್ ಮಾಡಿಕೊಡುತ್ತೆ. ಅದು ಪ್ರೈಮ್ ಮೆರಿಡಿಯನ್ ಲಂಡನ್ ಇಂದ ಏನಾಗುತ್ತೆ 5 ಗಂಟೆ 30 ನಿಮಿಷ ಮುಂದ್ಗಡೆ ಕಾಣಿಸ್ಕೊಳ್ಳುತ್ತೆ. ಇದು ಇದು ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಮೊದಲನೇದಾಗಿ ಉತ್ತರ ಪ್ರದೇಶ ಇದೆ, ಎರಡನೇದು ಛತ್ತೀಸ್ಗಢ ಬರುತ್ತೆ, ಸೊ ಮೂರನೇದು ತೆಲಂಗಾಣ ಬರುತ್ತೆ, ಒಡಿಶಾ ಬರುತ್ತೆ, ಆಮೇಲೆ ಇಲ್ಲಿ ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಇಷ್ಟು ರಾಜ್ಯಗಳು ಕಾಣಿಸ್ಕೊಳ್ಳುತ್ತೆ. ಹೌದಾ? ಸೊ ಇದು ಅಪ್ಲೈ ಆಗೋದು ನಮಗೆ ಶ್ರೀಲಂಕಾ ದೇಶಕ್ಕೂ ಕೂಡ. ಯಾಕೆ 82.5 ಈಸ್ಟ್ ಆರಿಸ್ಕೊಂಡಿದೀವಿ ಅಂದ್ರೆ ನಮ್ಮ ಭಾರತದ ರೇಖಾಂಶಗಳ ಗಡಿ ರೇಖೆ ನೋಡೋದಾದ್ರೆ ಸೊ ಇದು 68.7 ಈಸ್ಟ್ ಇಲ್ಲಿಂದ ಶುರುವಾಗಿ 97.25 ಈಸ್ಟ್ ಲಾಂಗಿಟ್ಯೂಡ್ ಅಲ್ಲಿ ಎಂಡ್ ಆಗುತ್ತೆ ನಮ್ದು. ಹೌದಾ? ಸೊ ಎರಡು ರೇಖಾಂಶಗಳು. ಸೊ 68ರಿಂದ 78, 88, 98 ಅನ್ನೋ ತರ ನಿಯರ್ಲಿ ಏನಾಗುತ್ತೆ 30 ಲಾಂಗಿಟ್ಯೂಡ್ಸ್, 10, 20, 30. ಸೊ ಒಟ್ಟು ಸುಮಾರು 30 ರೇಖಾಂಶಗಳ ವ್ಯತ್ಯಾಸ ಇದೆ ಇಲ್ಲಿಂದ ಗುಜರಾತ್ ಇಂದ ಅರುಣಾಚಲ ಪ್ರದೇಶವರೆಗೂ. ಸೊ ಹಾಗಾಗಿ ಏನಾಗುತ್ತೆ ಇವೆರಡರ ಮಧ್ಯ ಬರೋತರ ಏನಾಗುತ್ತೆ 82.5 ರೇಖಾಂಶವನ್ನ ನಮ್ಮ ಸಮಯ ವಲಯವಾಗಿ ಅಳವಡಿಕೆ ಮಾಡಿಕೊಂಡಿರೋದು. ಇದು ಶ್ರೀಲಂಕಾ ದೇಶಕ್ಕೆ ಕೂಡ ಅಪ್ಲೈ ಆಗುತ್ತೆ. ಸೊ ಇಷ್ಟು ಗೊತ್ತಿರಬೇಕು. ಸೊ ಹಾಗಾಗಿ ಶ್ರೀಲಂಕಾ ಒಂದು ಮಾತ್ರ ಇದಕ್ಕೆ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಇನ್ನೊಂದು ಪ್ರಶ್ನೆ, ನಮ್ಮ ಭಾರತೀಯ ಸ್ಟ್ಯಾಂಡರ್ಡ್ ಸಮಯವನ್ನು ಯಾರು ನಿರ್ವಹಿಸುತ್ತಾರೆ? ಇದು ಕೂಡ ಮುಖ್ಯ ಆಗುತ್ತೆ. ಹೌದಾ? ಅವರ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ಮೇಂಟೈನ್ ಬೈ ಫಸ್ಟ್ ಒನ್ CSIR NPL ಅಂತ ಇದೆ, ICR IMD ಅಂತ ಇದೆ, ASI NPL ಅಂತ ಇದೆ. ಮೇಲ್ನೆಗಳಲ್ಲಿ ಯಾವುದೂ ಅಲ್ಲ, ನನ್ ಆಫ್ ದಿ ಅಬೋವ್. ಸೊ ಮೊದಲು ನೋಡೋದಾದ್ರೆ CSIR ಅಂದ್ರೆ ಏನು? ಕೌನ್ಸಿಲ್ ಫಾರ್ ದಿ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತೆ ನ್ಯಾಷನಲ್ ಫಿಸಿಕ್ಸ್ ಲ್ಯಾಬೊರೇಟರಿ ಇವರ, ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮತ್ತೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಇವರ, ಅಥವಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತೆ ನ್ಯಾಷನಲ್ ಫಿಸಿಕ್ಸ್ ಲ್ಯಾಬೊರೇಟರಿ ಇವರ. ಸೊ ಈ ಮೂರನ್ನ ನೋಡೋದಾದ್ರೆ ಇದಕ್ಕೆ ಕರೆಕ್ಟ್ ಆಪ್ಷನ್ ಬರೋದು CSIR ಮತ್ತೆ NPL. ಕೌನ್ಸಿಲ್ ಫಾರ್ ದಿ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇದ್ರ ಜೊತೆಗೆ ನ್ಯಾಷನಲ್ ಫಿಸಿಕ್ಸ್ ಲ್ಯಾಬೊರೇಟರಿ ಇವ್ರು ಏನಾಗುತ್ತೆ ಕೋಯಿನ್ಸೈಡ್ ಆಗ್ಬಿಟ್ಟು ಅಟೋಮಿಕ್ ಕ್ಲಾಕ್ ನ ಇಟ್ಕೊಂಡು ಈ ಒಂದು ಸ್ಟ್ಯಾಂಡರ್ಡ್ ಟೈಮ್ ನ ಮೆಜರ್ ಮಾಡ್ತಿದ್ದಾರೆ. ಓಕೆ, ಸೊ ಇದು ಇಲ್ಲಿ ಇವೆರಡು ಇಲ್ಲಿ ಅಲಹಾಬಾದ್ ಅಲ್ಲಿ ಅಥವಾ ಪ್ರಯಾಗ್ರಾಜ್ ಅಂತ ಏನು ಕರಿತೀವಲ್ಲ ಅಲ್ಲಿ ಮಿರ್ಜಾಪುರ್ ಅಂತ ಒಂದು ಪ್ಲೇಸ್ ಬರುತ್ತೆ. ಸೊ ಅದ್ರ ಮೂಲಕ ಈ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೋಗುತ್ತೆ. ಅಲ್ಲಿ ಈ ಒಂದು ಅಟೋಮಿಕ್ ಕ್ಲಾಕ್ ನ ಇಟ್ಬಿಟ್ಟು CSIR ಮತ್ತೆ ನ್ಯಾಷನಲ್ ಫಿಸಿಕ್ಸ್ ಲ್ಯಾಬೊರೇಟರಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನ ಮೇಂಟೈನ್ ಮಾಡ್ತಾ ಇರೋದು ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ರಾಜ್ಯಗಳ ರಾಜಧಾನಿಗಳು ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲಿವೆ? ಹೌದಾ? ದ ಕ್ಯಾಪಿಟಲ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆರ್ ಲೊಕೇಟೆಡ್ ಅಬೋವ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್? ಸೊ ಬೇಸಿಕಲಿ ನೋಡೋದಾದ್ರೆ ನಮ್ಮ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕರ್ಕಟಕ ಸಂಕ್ರಾಂತಿ ವೃತ್ತ 23.5 ಭಾರತದಲ್ಲಿ ಮಧ್ಯದಲ್ಲಿ ಹಾದು ಹೋಗುತ್ತೆ. ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ? ಮೊದಲನೇದಾಗಿ ಗುಜರಾತ್ ಕ್ಯಾಪಿಟಲ್ ಯಾವುದು? ಗಾಂಧಿನಗರ್, ಇದರ ಕೆಳಗಡೆ ಇದೆ. ರಾಜಸ್ಥಾನ್ ಕ್ಯಾಪಿಟಲ್ ಜೈಪುರ್ ಏನಾಗುತ್ತೆ ಇದರ ಮೇಲ್ಗಡೆ ಬರುತ್ತೆ. ಮಧ್ಯಪ್ರದೇಶ್ ಕ್ಯಾಪಿಟಲ್ ಭೂಪಾಲ್ ಈ ಲೈನ್ ನ ಕೆಳಗಡೆ ಬರುತ್ತೆ. ಛತ್ತೀಸ್ಗಢ ಕ್ಯಾಪಿಟಲ್ ರಾಯ್ಪುರ್ ಕೂಡ ಏನಾಗುತ್ತೆ ಕೆಳಗಡೆ ಬರುತ್ತೆ. ಜಾರ್ಖಂಡ್ ಕ್ಯಾಪಿಟಲ್ ರಾಂಚಿ ಕೂಡ ತುಂಬಾ ಕೆಳಗಡೆ ಬರುತ್ತೆ. ವೆಸ್ಟ್ ಬೆಂಗಾಲ್ ಕ್ಯಾಪಿಟಲ್ ಕೋಲ್ಕತ್ತಾ ಕೂಡ ಏನಾಗುತ್ತೆ ಕೆಳಗಡೆ ಬರುತ್ತೆ. ಆದ್ರೆ ತ್ರಿಪುರಾ ಕ್ಯಾಪಿಟಲ್ ಅಗರ್ತಲಾ, ಮಿಜೋರಾಂ ಕ್ಯಾಪಿಟಲ್ ಐಜ್ವಾಲ್, ಈ ಮೂರು ರಾಜಧಾನಿಗಳು ಮಾತ್ರ ಏನಾಗುತ್ತೆ ಈ ಒಂದು ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲ್ಗಡೆ ಇವೆ. ಒಟ್ಟು 8 ರಾಜ್ಯಗಳ ಮೂಲಕ ಏನಾಗುತ್ತೆ ಈ ಒಂದು ಕರ್ಕಟಕ ಸಂಕ್ರಾಂತಿ ವೃತ್ತ ಪಾಸ್ ಆದ್ರೂ ಕೂಡ ಕೇವಲ 3 ರಾಜ್ಯಗಳ ರಾಜಧಾನಿ ಏನಾಗುತ್ತೆ ಈ ಒಂದು ಲೈನ್ ನ ಮೇಲ್ಗಡೆ ಇದೆ. ಸೊ ಹಂಗಾಗಿ ಯಾವ್ಯಾವ ಈ ರಾಜ್ಯಗಳಂತ ಬರೋದಾದ್ರೆ ಒಂದು ತ್ರಿಪುರಾ ಬರುತ್ತೆ, ಇನ್ನೊಂದು ರಾಜಸ್ಥಾನ್, ಇನ್ನೊಂದು ಮಿಜೋರಾಂ. ಜಾರ್ಖಂಡ್ ಕ್ಯಾಪಿಟಲ್ ರಾಂಚಿ ಕೂಡ ಕೆಳಗಡೆ ಇದೆ. ಛತ್ತೀಸ್ಗಢ ಕ್ಯಾಪಿಟಲ್ ರಾಯ್ಪುರ್ ಕೂಡ ಕೆಳಗಡೆ ಬರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋದಾದ್ರೆ ಕೋಡ್ ವರ್ಡ್ ತರ 3 ರಾಜ ರಾಮ್ ಅಂತ ನೆನ್ಪಿಟ್ಕೋಬಹುದು. ಅಂದ್ರೆ ಯಾವ ರಾಜ್ಯಗಳ ರಾಜಧಾನಿಗಳು ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ? ತ್ರಿಪುರಾ ಕ್ಯಾಪಿಟಲ್ ಅಗರ್ತಲಾ, ರಾಜಸ್ಥಾನ್ ಕ್ಯಾಪಿಟಲ್ ಜೈಪುರ್, ನೆಕ್ಸ್ಟ್ ಮಿಜೋರಾಂ ಕ್ಯಾಪಿಟಲ್ ಐಜ್ವಾಲ್. ಇವು 3 ಏನಾಗುತ್ತೆ ಮೇಲ್ಗಡೆ ಬರ್ತವೆ. ಸೊ 3 ರಾಜ ರಾಮ್ ಅಂದ್ರೆ ಮಿಜೋರಾಂ ಅಂತ ನೆನ್ಪಿಟ್ಕೋಬಹುದು.
ಓಕೆ, ಸೊ ಇಲ್ಲಿ ಆಪ್ಷನ್ 1, 2 and 3. 1, 2 and 3. Tripura capital Agartala, Rajasthan capital Jaipur, Mizoram capital Aizawl. The capitals of these three states lies above the Tropic of Cancer. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಈ ಕೆಳಕಂಡ ಯಾವ ವಾಕ್ಯಗಳು ತಪ್ಪಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್? ಉತ್ತರಾರ್ಧ ಮತ್ತು ದಕ್ಷಿಣಾರ್ಧ ಗೋಳದಲ್ಲಿ ಋತುಮಾನಗಳು ತದ್ವಿರುದ್ಧವಾಗಿವೆ. ಇನ್ ದ ನಾರ್ದರ್ನ್ ಅಂಡ್ ದಿ ಸದರ್ನ್ ಹೆಮಿಸ್ಫಿಯರ್ ಸೀಸನ್ಸ್ ಆರ್ ಆಪೋಸಿಟ್. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್, ಮಕರಾಯಣದಲ್ಲಿ ಸೂರ್ಯನ ಕಿರಣಗಳು ಕರ್ಕಟಕ ಸಂಕ್ರಾಂತಿ ವೃತ್ತದ ಮೇಲಿರುತ್ತವೆ. ಇನ್ ದ ವಿಂಟರ್ ಸಾಲ್ಸ್ಟಿಸ್ ಸನ್ರೈಸ್ ಆನ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇಲ್ಲಿ ಏನಾಗುತ್ತೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಮಕರ ಸಂಕ್ರಾಂತಿ ವೃತ್ತದ ಮೇಲ್ಗಡೆ ಇರೋದಕ್ಕೆ ಅದನ್ನ ಮಕರಾಯಣ ಅಂತ ಕರೆಯೋದು. ಸೊ ಹಂಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗಿದೆ. ಕಟಕಾಯನದಲ್ಲಿ ಸೂರ್ಯನ ಕಿರಣಗಳು ಲಂಬವಾಗಿ ಎಲ್ಲಿ ಬೀಳ್ತಾ ಇರುತ್ತೆ? ಕರ್ಕಟಕ ಸಂಕ್ರಾಂತಿ ಮೇಲ್ಗಡೆ. ಸೊ ಇನ್ ದ ಸಮ್ಮರ್ ಸಾಲ್ಸ್ಟಿಸ್ ಸನ್ರೈಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ನಾಟ್ ಕ್ಯಾಪ್ರಿಕಾರ್ನ್. ಸೊ ಹಂಗಾಗಿ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಮೇಷ ಮತ್ತು ತುಲಾ ಸಂಕ್ರಾಂತಿಯಿಂದ ಹಗಲು ಮತ್ತು ರಾತ್ರಿ ಅವಧಿ ಸಮನಾಗಿರುತ್ತದೆ. ಇದು ಕರೆಕ್ಟ್. ಆನ್ ದಿ ಸ್ಪ್ರಿಂಗ್ ಅಂಡ್ ಆಟೋಮನ್ ಈಕ್ವಿನಾಕ್ಸ್ ಡ್ಯೂರೇಷನ್ ಆಫ್ ದಿ ಡೇ ಅಂಡ್ ನೈಟ್ ಆರ್ ಸೇಮ್. ಸೊ ಇಲ್ಲಿ ನೋಡೋದಾದ್ರೆ, ಸಮ್ಮರ್ ಸಾಲ್ಸ್ಟೈಸ್ ಅಂತ ಯಾವತ್ತು ಕರಿತೀವಿ ನಾವು? ಜೂನ್ 21ಕ್ಕೆ, ಹೌದಾ? ಸೊ ಇದನ್ನ ಸಮ್ಮರ್ ಸಾಲ್ಸ್ಟೈಸ್ ಅಂತ ಕರಿತೀವಿ. ಇವತ್ತೇನಾಗುತ್ತೆ, ಸನ್ರೈಸ್ ವರ್ಟಿಕಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ ಇರುತ್ತೆ. ಅದೇ ರೀತಿ ವಿಂಟರ್ ಸಾಲ್ಸ್ಟೈಸ್ ಅಂತ ಕರೆಯೋದು ಡಿಸೆಂಬರ್ 21ಕ್ಕೆ. ದಕ್ಷಿಣಾರ್ಧ ಗೋಳದಲ್ಲಿರೋರಿಗೆ ಅದು ಸಮ್ಮರ್ ಆಗಿರ್ಬೋದು, ಆದ್ರೆ ನಮಗೆ ಅದು ಚಳಿಗಾಲ. ಅದೇ ರೀತಿ ಜೂನ್ 21 ಬಂದಾಗ ನಮಗೆ ಬೇಸಿಗೆ ಕಾಲ, ಕಟಕಾಯನ ಅಂತ ಕರಿತೀವಿ. ಆದ್ರೆ ದಕ್ಷಿಣಾರ್ಧ ಗೋಳದಲ್ಲಿರೋರಿಗೆ ಏನಾಗುತ್ತೆ, ಅದು ವಿಂಟರ್ ಆಗಿರುತ್ತೆ. ಇದೇ ಕಾರಣಕ್ಕೆ ನಾವು ಋತುಮಾನಗಳು ಉತ್ತರ ಮತ್ತು ದಕ್ಷಿಣಾರ್ಧ ಗೋಳದಲ್ಲಿ ತದ್ವಿರುದ್ಧ ಆಗಿರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಮಾರ್ಚ್ 21 ಮತ್ತೆ ಸೆಪ್ಟೆಂಬರ್ 21 ಬಂದಾಗ ಭೂಮಿ ಮೇಲೆ ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲ್ಗಡೆ ನೇರವಾಗಿ ಬೀಳೋದ್ರಿಂದ ಉತ್ತರ ಮತ್ತೆ ದಕ್ಷಿಣ ಧ್ರುವ ಎಲ್ಲ ಕಡೆ ಏನಾಗುತ್ತೆ, ನಮಗೆ ಹಗಲು ಮತ್ತೆ ರಾತ್ರಿ ಅವಧಿ ಸಮನಾಗಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ ನೋಡೋದಾದ್ರೆ ಋತುಮಾನಗಳು ತದ್ವಿರುದ್ಧವಾಗಿವೆ ಅನ್ನೋದು ಕರೆಕ್ಟ್ ಆಗಿದೆ. ಮಕರಾಯಣದಲ್ಲಿ ಕರ್ಕಟಕ ಸಂಕ್ರಾಂತಿ ಇಲ್ಲ, ಮಕರ ಸಂಕ್ರಾಂತಿ ಮೇಲ್ಗಡೆ ನೇರವಾಗಿರುತ್ತೆ. ಕಟಕಾಯನ ಬಂದಾಗ ಕರ್ಕಟಕ ಸಂಕ್ರಾಂತಿ ಮೇಲೆ ನೇರವಾಗಿರುತ್ತೆ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಮೇಷ ಮತ್ತು ತುಲಾ ಸಂಕ್ರಾಂತಿ ಅಂತ ಹಗಲು ಮತ್ತು ರಾತ್ರಿ ಅವಧಿ ಸಮನಾಗಿರುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್, ಸೆಕೆಂಡ್ ಥರ್ಡ್ ಆರ್ ರಾಂಗ್. ಸೊ ಫೋರ್ತ್ ಒನ್ ಅಗೇನ್ ಕರೆಕ್ಟ್. ಸೊ ಇಲ್ಲಿ ಕೇಳ್ತಿರೋದು ಯಾವ ವಾಕ್ಯಗಳು ತಪ್ಪಾಗಿವೆ ಅಂತ, ವಿಚ್ ಆರ್ ಇನ್ಕರೆಕ್ಟ್. ಸೊ ಇಲ್ಲಿ 2 and 3, ಆಪ್ಷನ್ ಬಿ 2 and 3 ಆರ್ ಇನ್ಕರೆಕ್ಟ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಭೂಮಿಯು ಭೌಮ್ಯಾಕಾರದಲ್ಲಿದೆ, ಇದಕ್ಕೆ ಕಾರಣ? ದ ರೀಸನ್ ಫಾರ್ ದಿ ಅರ್ತ್ ಜಿಯಾಯ್ಡ್ ಶೇಪ್. ಸೊ ಏನ್ ಎಕ್ಸ್ಪ್ಲನೇಷನ್ ಅಂತ ನೋಡಿದ್ರೆ, ಸಮಭಾಜಕ ವೃತ್ತದ ಬಳಿ ಹೆಚ್ಚಿನ ದೈನಂದಿನ ಚಲನೆ ಬೇಕಾ? ಧ್ರುವ ಪ್ರದೇಶಗಳ ಬಳಿ ಚಪ್ಪಟೆ ಆಗಿರುವುದು. ನೆಕ್ಸ್ಟ್, ಸೂರ್ಯನ ಸುತ್ತ ಇದರ ಪಥ ಅಂಡಾಕಾರವಾಗಿದೆ, ನಿರಂತರವಾದ ಸೌರ ಮಾರುತಗಳ ಬೀಸುವಿಕೆ. ದ ಸ್ಪೀಡ್ ಆಫ್ ಮೋರ್ ರೊಟೇಷನ್ ನಿಯರ್ ದಿ ಈಕ್ವೇಟರ್, ಫ್ಲಾಟ್ನಿಂಗ್ ನಿಯರ್ ದಿ ಪೋಲಾರ್ ರೀಜನ್. ಇಟ್ಸ್ ಪಾತ್ ಅರೌಂಡ್ ದ ಸನ್ ಇಸ್ ಎಲಿಪ್ಟಿಕಲ್, ಕಂಟಿನ್ಯೂಸ್ ಬ್ಲೋಯಿಂಗ್ ಆಫ್ ದಿ ಸೋಲಾರ್ ವಿಂಡ್ಸ್. ಸೊ ಬೇಸಿಕಲಿ ನಮಗೆ ಗೊತ್ತಿರೋದೇನೋ, ಅರ್ಥ ಈ ತರ ಎಕ್ಸಾಕ್ಟ್ ಆಗಿ ದುಂಡನೆ ಆಕಾರದಲ್ಲಿಲ್ಲ, ಈ ತರ ಚಪ್ಪಟೆ ಆಗಿದೆ ಅಂತ ಹೇಳ್ತಾ ಇದೀವಿ. ಯಾಕೆ? ಆಗ್ಲೇ ಹೇಳ್ದಂಗೆ ಇಲ್ಲಿ ಈಕ್ವೇಟರ್ ಹತ್ರ ಏನಾಗುತ್ತೆ, ಭೂಮಿ ನಮಗೆ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಚಲಿಸ್ತಾ ಇದೆ, ತಿರುಗ್ತಾ ಇದೆ. ಆದ್ರೆ ಈ ರೊಟೇಷನ್ ಸ್ಪೀಡ್ ಈಕ್ವೇಟರ್ ಹತ್ರ ತುಂಬಾ ಜಾಸ್ತಿ ಇದೆ. ಸೊ ಇಲ್ಲಿ ಈಕ್ವೇಟರ್ ಬರುತ್ತೆ. ಸೊ ಇಲ್ಲಿ 1670 80 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಚಲಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಭೂ ಪ್ರದೇಶ ಜಾಸ್ತಿ ಇದೆ. ಆಮೇಲೆ ಭೂಮಿ ದೈನಂದಿನ ಚಲನೆ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್, ಕೇಂದ್ರದಿಂದ ಹೊರಹೊಮ್ಮುವ ಶಕ್ತಿ ಕಾಣಿಸ್ಕೊಳುತ್ತೆ. ಅದಕ್ಕೆ ಏನಾಗುತ್ತೆ, ಇದು ಈ ಭಾಗ ಇಲ್ಲಿ ಉಬ್ಬಿದೆ. ಅದೇ ಈ ಒಂದು ದೈನಂದಿನ ಚಲನೆ ವೇಗ ಧ್ರುವ ಪ್ರದೇಶಗಳ ಬಳಿ ಹೋಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಇಲ್ಲಿ ಹಾಫಿಗೆ ಬಂದ್ರೆ ಸುಮಾರು 840 ಕಿಲೋಮೀಟರ್, ಅದೇ 90 ಡಿಗ್ರಿ ಹತ್ರ ಬಂದ್ರೆ 10 ಕಿಲೋಮೀಟರ್, ಸರಿ 89 ಹತ್ರ ಬಂದ್ರೆ 1 ಕಿಲೋಮೀಟರ್, 90 ಹತ್ರ ಬಂದ್ರೆ 0 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ತಿರುಗ್ತಾ ಇದೆ. ಸೊ ಹಂಗಾಗಿ ಇದು ಇಲ್ಲಿ ಏನಾಗುತ್ತೆ, ತುಂಬಾ ಈ ತರ ಚಪ್ಪಾಟಿ ಆಗಿದೆ, ಇಲ್ಲಿ ಬಂದಾಗ ಹಿಂಗೆ ಉಬ್ಬಿದೆ. ಸೊ ಇಲ್ಲಿ ರೀಸನ್ ಎರಡೇ ಬರುತ್ತೆ. ಒಂದು, ಅತಿ ಹೆಚ್ಚು ದೈನಂದಿನ ಚಲನೆ ವೇಗ ಈಕ್ವೇಟರ್ ಹತ್ರ ಸಮಭಾಜಕ ವೃತ್ತದ ಬಳಿ ಇರೋದು. ಇನ್ನೊಂದು, ಧ್ರುವ ಪ್ರದೇಶಗಳ ಬಳಿ ಚಪ್ಪಟೆ ಆಗಿದೆ. ಇವೆರಡೇ ರೀಸನ್ಸ್ ಬರುತ್ತೆ. ಭೂಮಿಯ ಸುತ್ತ ಅಂಡಾಕಾರ ಪಥ ಇರೋದು ಬರೋದಿಲ್ಲ, ಅಥವಾ ಸೌರ ಮಾರುತಗಳು ಏನಾಗುತ್ತೆ, ಭೂಮಿಯ ಭೌಮ್ಯಾಕಾರಕ್ಕೆ ಸಂಬಂಧ ಬರೋದಿಲ್ಲ. ಸೊ ಹಂಗಾಗಿ ಆಪ್ಷನ್ ಇದಕ್ಕೆ 1 and 2 ಮಾತ್ರ. ಸೊ ಓನ್ಲಿ ಬಿಕಾಸ್ ಆಫ್ ದಿ ಹೈ ರೊಟೇಷನ್ ಸ್ಪೀಡ್ ನಿಯರ್ ದ ಈಕ್ವೇಟರ್ ಅಂಡ್ ಫ್ಲಾಟನಿಂಗ್ ನಿಯರ್ ದ ಪೋಲ್ಸ್. These are the two reasons because of which the earth is in the geoid shape. Okay, so option A, 1 and 2 only. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಗ್ರಹದಲ್ಲಿ ನಾವು ಹೈಡ್ರೋಜನ್ ಸಮುದ್ರವನ್ನು ನೋಡಬಹುದು? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾನೆಟ್ಸ್ ವಿ ಕ್ಯಾನ್ ಸಿ ಎ ಹೈಡ್ರೋಜನ್ ಸಿ? ಆಪ್ಷನ್ ಎ ಮಂಗಳ ಇದೆ, ಬಿ ಗುರು ಇದೆ, ಸಿ ಯುರೇನಸ್, ಡಿ ಶನಿ.
ಎ ಮಾರ್ಸ್, ಬಿ ಜುಪಿಟರ್, ಸಿ ಯುರೇನಸ್ ಅಂಡ್ ಡಿ ಸ್ಯಾಟರ್ನ್. ಸೊ ಏನಿದು ಜಲಜನಕದ ಸಮುದ್ರ? ಸೊ ಬೇಸಿಕಲಿ ಇದು ಗುರುಗ್ರಹ ಜುಪಿಟರ್. ಸೊ ಏನಾಗುತ್ತೆ, ಈ ಜುಪಿಟರ್ ನಾವು ಫೇಲ್ಡ್ ಸ್ಟಾರ್ ಅಂತ ಕರೆದ್ವಿ, ಗೊತ್ತಿರಬೇಕು ಹೌದಾ, ವಿಫಲಗೊಂಡ ನಕ್ಷತ್ರ. ಯಾಕೆ ನೋಡಿ, ಇದ್ರ ಕೆಮಿಕಲ್ ಕಾಂಪೋಸಿಷನ್ ಬಂದ್ರೆ 75% ಹೈಡ್ರೋಜನ್, 24% ಹೀಲಿಯಂ ಇದೆ. ಜನರಲಿ ಸ್ಟಾರ್ಸ್ ಅಂತ ಬಂದಾಗ ಏನಾಗುತ್ತೆ, 91% ಹೈಡ್ರೋಜನ್, ರಿಮೈನಿಂಗ್ 8.9% ಏನಾಗುತ್ತೆ ಹೀಲಿಯಂ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಕಂಪೇರ್ ಟು ಸ್ಟಾರ್ಸ್ ಬಂದಾಗ ಈ ಗ್ರಹದಲ್ಲಿ ಕೂಡ ಏನಾಗುತ್ತೆ, ಜಲಜನಕ ಮತ್ತು ಹೀಲಿಯಂ ತುಂಬಾ ಹೆಚ್ಚಾಗಿದೆ. ಸೊ ಹಾಗಾಗಿ ಇದು ನಕ್ಷತ್ರ ಆಗ್ಬೇಕಾಗಿತ್ತು, ನಕ್ಷತ್ರ ಆಗ್ಲಿಲ್ಲ. ಯಾಕೆ ನಕ್ಷತ್ರ ಆಗ್ಬೇಕಂದ್ರೆ ಇಲ್ಲಿ 2 ಜಲಜನಕದ ಕಣಗಳು ಸೇರ್ಕೊಂಡ್ಬಿಟ್ಟು ಹೀಲಿಯಂ ಆಗಿ ಬದಲಾಗಬೇಕು. ಇದನ್ನ ಏನಂತ ಕರಿತೀವಿ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಥವಾ ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ಅಂತ ಕರಿತೀವಿ. ಈ ಪ್ರಕ್ರಿಯೆ ಆಗಬೇಕಂದ್ರೆ ಟೆಂಪರೇಚರ್ ಎಷ್ಟಿರಬೇಕು, 1.5 ಕೋಟಿಗಿಂತ ಹೆಚ್ಚಿಗೆ ಇರಬೇಕು. ಅದು ಸೂರ್ಯನಲ್ಲಿ ಇದೆ. ಆದ್ರೆ ಈ ಒಂದು ಗುರುಗ್ರಹದಲ್ಲಿ ಉಷ್ಣಾಂಶ ಅಷ್ಟೊಂದಿಲ್ಲ. ಈ ಒಂದು ಉಷ್ಣಾಂಶ ಇಲ್ದಿರೋ ಕಾರಣಕ್ಕೆ ಏನಾಗುತ್ತೆ, ಇದು ನಕ್ಷತ್ರ ಆಗ್ಬೇಕಾಗಿತ್ತು, ಆಗಿಲ್ಲ. ಆದ್ರೆ ಅತಿ ಹೆಚ್ಚು ಒತ್ತಡ ಇರೋದ್ರಿಂದ ಏನಾಗುತ್ತೆ, ಈ ಒಂದು ಜಲಜನಕ ಮೇಲ್ಗಡೆ ನೋಡಿ ಗ್ಯಾಸಿಯಸ್ ಅನಿಲ ರೂಪದಲ್ಲಿದೆ, ಅದರ ಒಳಗಡೆ ಬಂದಾಗ ಪ್ರೆಷರ್ ತುಂಬಾ ಜಾಸ್ತಿ ಆಗ್ಬಿಟ್ಟು ಏನಾಗುತ್ತೆ, ಅದು ಇದರ ದ್ರವ ರೂಪಕ್ಕೆ ಬಂದಿದೆ, ಲಿಕ್ವಿಡ್ ಫಾರ್ಮೆಟ್ ಬಂದಿದೆ. ಸೊ ಅದನ್ನ ನಾವು ಜಲಜನಕದ ಸಮುದ್ರ ಅಂತ ಕರಿತೀವಿ. ಓಕೆ, ಸೊ ಹಂಗಾಗಿ ಇದಕ್ಕೆ ಆಪ್ಷನ್ ಬಿ ಜುಪಿಟರ್ ಅಂತ ಹೇಳ್ಬೋದು. ಕ್ಲಿಯರ್? ಮುಂದಿನ ಪ್ರಶ್ನೆ, ಮಧ್ಯರಾತ್ರಿಯ ಸೂರ್ಯ ಎಂದರೆ ಇದರ ಅರ್ಥ. ವಾಟ್ ಡಸ್ ಇಟ್ ಮೀನ್ ಬೈ ದ ಮಿಡ್ ನೈಟ್ ಸನ್? ಧ್ರುವ ಪ್ರದೇಶಗಳಲ್ಲಿ ಸೂರ್ಯ ಅತಿ ಹೆಚ್ಚು ಕಾಲ ಬೆಳಗುವುದು. ಧ್ರುವ ಪ್ರದೇಶಗಳಲ್ಲಿ ಟೆಲಿಸ್ಕೋಪ್ ಮೂಲಕ ರಾತ್ರಿ ಸೂರ್ಯನನ್ನು ನೋಡುವುದು ಅತಿ ಹೆಚ್ಚು ಪ್ರಕಾಶಮಾನವಾದ ಹುಣ್ಣಿಮೆ ಅಥವಾ ಯಾವುದು ಅಲ್ಲ. ಸೊ ಏನಿದೆ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ಬೇಸಿಕಲಿ ಏನಾಗುತ್ತೆ, ಜೂನ್ 21ಕ್ಕೆ ಯಾವತ್ತು ಸನ್ರೈಸ್ ವರ್ಟಿಕಲಿ ಇಲ್ಲಿ ನೇರವಾಗಿ ಬೀಳ್ತಾ ಇರುತ್ತಲ್ಲ, ಸೊ ಹಂಗಾಗಿ ಏನಾಗುತ್ತೆ, ಸೂರ್ಯನ ಕಿರಣಗಳು ಈ ಆರ್ಕ್ಟಿಕ್ ಸರ್ಕಲ್ ಇಂದ ಇಲ್ಲಿ ಏನಾಗುತ್ತೆ ತುಂಬಾ ನೇರವಾಗಿ ಬೀಳ್ತಾ ಇರುತ್ತೆ, ಅಂದ್ರೆ ಇಲ್ಲಿ ಹೆಚ್ಚು ಕಾಲ ಬೀಳ್ತಾ ಇರುತ್ತೆ. ಸೊ ಹಂಗಾಗಿ ಜೂನ್ 21ಕ್ಕೆ ಬಂದಾಗ ಇದನ್ನ ನಾವು ಕಂಪ್ಲೀಟ್ ನಾರ್ತ್ ಪೋಲಾರ್ ಡೇ ಅಂತ ಕರಿತೀವಿ, ಉತ್ತರ ಧ್ರುವ ದಿನ ಅಂತ ಕರಿತೀವಿ. ಯಾಕಂದ್ರೆ ಅವತ್ತು ಈ ಆರ್ಕ್ಟಿಕ್ ಸರ್ಕಲ್ ಇಂದ ಮೇಲ್ಗಡೆ ಹೋಗ್ಬಿಟ್ರೆ ನಾವು ಸೂರ್ಯಾಸ್ತ ನೋಡಕ್ ಸಾಧ್ಯನೇ ಇಲ್ಲ, ಸೂರ್ಯ ಅಸ್ತ ನೋಡೋಕೆ ಸಾಧ್ಯ ಇಲ್ಲ. ಸೂರ್ಯ ಏನಾಗುತ್ತೆ ಹಿಂಗೆ ಮಧ್ಯರಾತ್ರಿ ಆದ್ರೂ ಕೂಡ ಕಾಣಿಸ್ಕೊಳ್ತಿರ್ತಾನೆ. ಸಮಯ ರಾತ್ರಿ 12 ಗಂಟೆ ತೋರಿಸ್ತಾ ಇರ್ಬೋದು, ಆದ್ರೆ ಕತ್ಲಿರೋದಿಲ್ಲ, ಹೆಂಗೆ ಸೂರ್ಯ ಕಾಣಿಸ್ಕೊಳ್ತಿರ್ತಾನೆ. ಅದೇ ರೀತಿ ಅದೇ ಜೂನ್ 21 ನಾವು ಇಲ್ಲಿ ಅಂಟಾರ್ಟಿಕಾ ಇಂದ ಕೆಳಗಡೆ ಬಂದ್ರೆ ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ ಸೂರ್ಯೋದಯನ ಆಗೋದಿಲ್ಲ, 24 ಗಂಟೆ ಪೂರ್ತಿ ಕತ್ಲಿರುತ್ತೆ. ಸೊ ಹಂಗಾಗಿ ಇಲ್ಲಿರ್ತಕ್ಕಂಥ ನಾರ್ವೆ ದೇಶದಲ್ಲಿ ಸೂರ್ಯ ಏನಾಗುತ್ತೆ ಈ ತರ ಕಾಣಿಸ್ಕೊಳ್ತಿರ್ತಾನೆ. ಇದನ್ನ ನಾವೇನಂತ ಕರಿತೀವಿ, ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂತ. ಸೊ ಅದಕ್ಕೆ ಮಧ್ಯರಾತ್ರಿ ಸೂರ್ಯ ಅಂತ ಕರೆಯೋದು. ಸೊ ಅಂದ್ರೆ ಅರ್ಥ ಏನು, ಧ್ರುವ ಪ್ರದೇಶಗಳಲ್ಲಿ ಸೂರ್ಯ ಅತಿ ಹೆಚ್ಚು ಕಾಲ ಬೆಳಗುವುದು. ಇದಕ್ಕೆ ಕಾರಣ ಏನು, ಭೂಮಿ ಈ ತರ ತನ್ನ ಕಕ್ಷೆಯಲ್ಲಿ ಬಾಗಿರೋದು. ಇನ್ ಕೇಸ್ ಭೂಮಿ ಏನಾದ್ರು ಈ ತರ ಕಕ್ಷೆಯಲ್ಲಿ ಬಾಗಿರದೆ ಹಿಂಗೆ ಸ್ಟ್ರೈಟ್ ಆಗಿ ಇದ್ದಿದ್ರೆ ಯಾವತ್ತು ನಮಗೆ ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲ್ಗಡೆ ಬಿದ್ದಿರೋದು, ಭೂಮಿ ಮೇಲೆ ಯಾವತ್ತು 12 ಗಂಟೆ ಆಗಲಿ 12 ಗಂಟೆ ರಾತ್ರಿ ಆಗಿರೋದು. ಆದ್ರೆ ಹಿಂಗಿಲ್ಲ, ಭೂಮಿ ಏನಾಗಿದೆ ಈ ತರ ಕಕ್ಷೆಯಲ್ಲಿ ಬಾಗಿದೆ, 23.5 ಡಿಗ್ರಿ ವಾಲಿದೆ. ಈ ಕಾರಣಕ್ಕೆ ಧ್ರುವ ಪ್ರದೇಶಗಳಲ್ಲಿ 6 ತಿಂಗಳಾಗ್ಲೂ 6 ತಿಂಗಳ ಕತ್ಲು ಕಾಣಿಸ್ಕೊಳ್ಳುತ್ತೆ. ಕ್ಲಿಯರ್? ಓಕೆ. ಸೊ ಇದಕ್ಕೆ ಆಪ್ಷನ್ ದ ಸನ್ ಶೈನ್ಸ್ ಫಾರ್ ದಿ ಲಾಂಗೆಸ್ಟ್ ಟೈಮ್ ಇನ್ ದ ಪೋಲಾರ್ ರೀಜನ್ಸ್. ಸೊ ಅದು ಜೂನ್ 21 ಬಂದಾಗ ಉತ್ತರ ಧ್ರುವ, ನೆಕ್ಸ್ಟ್ ಡಿಸೆಂಬರ್ 21 ಬಂದಾಗ ದಕ್ಷಿಣ ಧ್ರುವ, ಸೌತ್ ಪೋಲ್ ಅಲ್ಲಿ, ಇದು ನಾರ್ತ್ ಪೋಲ್ ಅಲ್ಲಿ. ಕ್ಲಿಯರ್? ಸಿ ಎಪಿಸೋಡ್ ನ ಕೊನೆ ಪ್ರಶ್ನೆ, ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ. ದ ಟೈಮ್ ಇಟ್ ಟೇಕ್ಸ್ ದಿ ಮೂನ್ ಲೈಟ್ ಟು ರೀಚ್ ದಿ ಅರ್ತ್. ಆಪ್ಷನ್ ಎ ಬಂದಾಗ 1.34 ಸೆಕೆಂಡ್ಸ್ ಇದೆ, 1.58 ಸೆಕೆಂಡ್ಸ್ ಇದೆ, 2.48 ಸೆಕೆಂಡ್ಸ್ ಇದೆ, 58 ಸೆಕೆಂಡ್ಸ್ ಇದೆ. ಸೊ ಇದಕ್ಕೆ ಲಾಜಿಕ್ ತರ ನೋಡೋದಾದ್ರೆ, ಸೊ ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಏನಾಗುತ್ತೆ 150 ಮಿಲಿಯನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಸುಮಾರು 8.4 ಮಿನಿಟ್ಸ್ ಅಲ್ಲಿ ಏನಾಗುತ್ತೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪುತ್ತೆ. ಆಮೇಲೆ ಚಂದ್ರ ಕೂಡ ಏನಾಗುತ್ತೆ ಸ್ವಂತ ಬೆಳಕಿಲ್ಲ, ಯಾಕಂದ್ರೆ ಅದು ಫಾಸಿಲ್ ಪ್ಲಾನೆಟ್, ಉಪಗ್ರಹ ಅಷ್ಟೇ. ಈ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಿದ್ದು ಅದು ಪ್ರತಿಫಲನಗೊಂಡು ಭೂಮಿ ಮೇಲೆ ಬೀಳುತ್ತೆ, ಇದು ಗೊತ್ತಿದೆ. ಆಮೇಲೆ ಚಂದ್ರ ಮತ್ತೆ ಭೂಮಿ ಮಧ್ಯೆ ನಮಗೇನಾಗುತ್ತೆ 4 ಲಕ್ಷ ಕಿಲೋಮೀಟರ್ ಸರಾಸರಿ ಅಂತರ ಇದೆ. ಆಮೇಲೆ ಬೆಳಕು 1 ಸೆಕೆಂಡ್ಗೆ ಏನಾಗುತ್ತೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಆದ್ರೆ ಭೂಮಿ ಮತ್ತೆ ಚಂದ್ರನ ಮಧ್ಯೆ 4 ಲಕ್ಷ ಕಿಲೋಮೀಟರ್ ಇದೆ. ಸೊ ಹಾಗಾಗಿ 1 ಸೆಕೆಂಡ್ ಆದ್ಮೇಲೆ ಅಟ್ಲೀಸ್ಟ್ ಒಂದು 3-4 ಮೈಕ್ರೋ ಸೆಕೆಂಡ್ಸ್ ಒಳಗಡೆ ಏನಾಗುತ್ತೆ ಚಂದ್ರನೆರಡು ಭೂಮಿಯನ್ನ ತಲುಪುತ್ತೆ. ಸೊ ಹಾಗಾಗಿ ಆಪ್ಷನ್ ಇದಕ್ಕೆ 1.34 ಸೆಕೆಂಡ್ಸ್ ಅನ್ನೋದು. ಸೊ ಇಲ್ಲಿ ಲಾಜಿಕ್ ಏನ್ ಗೊತ್ತಿರಬೇಕು, ಚಂದ್ರ ಮತ್ತೆ ಭೂಮಿ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ 4 ಲಕ್ಷ ಕಿಲೋಮೀಟರ್. ಇದರಲ್ಲಿ ಬೆಳಕು 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸೋದ್ರಿಂದ ರಿಮೈನಿಂಗ್ 1 ಲಕ್ಷ ಕಿಲೋಮೀಟರ್ನ ತಲುಪೋದಕ್ಕೆ ಅದು ಮತ್ತೆ ಮೈನರ್ ಆಗಿ 1.34 ಸೆಕೆಂಡ್ಸ್ ತಗೊಳುತ್ತೆ. ಓಕೆ, ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆಗಿದೆ.
ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗೀತು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮತ್ತೆ ವಿವರಣೆ ಸಮಗ್ರ ಭೂಗೋಳಶಾಸ್ತ್ರದಲ್ಲಿ, ಈವನ್ ಭೂಗೋಳ ಅಟ್ಲಾಸ್ ಅಲ್ಲಿ ಕೂಡ ಇದೆ. ಇಂಗ್ಲಿಷ್ ವರ್ಷನ್ ಬೇಕು ಅನ್ನೋದಾದ್ರೆ ಹ್ಯಾಂಡ್ ಬುಕ್ ಆನ್ ಇಂಡಿಯನ್ ಜೋಗ್ರಫಿ, ಹ್ಯಾಂಡ್ ಬುಕ್ ಆನ್ ಕರ್ನಾಟಕ ಜೋಗ್ರಫಿ ಮತ್ತೆ ಕೇಸ್ ಕ್ವಶನ್ ಬ್ಯಾಂಕ್ಸ್ಗಳನ್ನ ರೆಫರ್ ಮಾಡಬಹುದು. ಓಕೆ, ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟೈಮ್ಸ್ ಅಕಾಡೆಮಿನ ರೆಫರ್ ಮಾಡ್ಬೋದು. ಸೊ ನಾನು ನಿಮ್ಮ ತರುಣ್ ಕುಮಾರ್ ಸೈನಿಂಗ್ ಔಟ್. ಕ್ಲಿಯರ್? ಥ್ಯಾಂಕ್ ಯು.